ಹಾಜರಿರ್ತಕ್ಕಂಥ ಈ ಒಂದು ಸಮಾಲೋಚನಾ ಸಭೆ ನೋಡಲಾಗಿರ್ತಕ್ಕಂಥ ಕಣ್ಬೂರ್ ಸರ್ ಅವರೇ, ಅಜೀಂ ಪ್ರೇಮ್ಜಿ ಫೌಂಡೇಶನಿನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮುಜಾಮಿಲ್ ಸರ್ ಅವರೇ, BRP ಅವರಾಗಿರ್ತಕ್ಕಂಥ ಸೋಮಶೇಖರ್ ತಳೆವಾಡ ಸರ್ ಅವರೇ, NPS ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜೋಗಿನ್ ಸರ್ ಅವರೇ, ತೋಟದವರೇ, ಅದೇ ರೀತಿ ಕಾತರ್ಕಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಸಾಲಾಪುರ್ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಅಂತರ್ಗೊಂಡ್ ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಮುಖ್ಯವಾಗಿ ಇಲ್ಲಿ ನಾವು ಸಮಾಲೋಚನೆ ಸಭೆ ಹಮ್ಮಿಕೊಳ್ಳಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರು ಅವರೇ, ಎಲ್ಲ ಗುರುಗಳೇ, ಗುರುಮಾತೆಯರೇ, ಮುಖ್ಯವಾಗಿ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಯಾವತ್ತೂ ಎಲ್ಲ ಶಿಕ್ಷಕರು, ನಾವು ಮನಸ್ಸು ಮಾಡಿದರೆ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು, ಅದನ್ನು ತಮಗೆಲ್ಲರಿಗೂ ಒಂದು ಮಾದರಿಯನ್ನಾಗಿ ತೋರಿಸ್ಕೊಟ್ಟು ಉಳಿದ ಶಾಲೆಗಳಲ್ಲಿಯೂ ಸಹಿತವಾಗಿ ಈ ರೀತಿ ಮಾಡಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥದ್ದನ್ನು ನಾವು ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಶಾಲೆಯಲ್ಲಿ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿಮಗೆ ಅಲ್ಲಿಂದ ಬೇರೆ ಬೇರೆ ತಾಲೂಕಿನ ಬೇರೆ ಬೇರೆ ಪ್ರದೇಶದಿಂದ ಬರಲಿಕ್ಕೆ ತೊಂದರೆ ಆಗಿರ್ಬೋದು. ಅದೇ ರೀತಿ ತಮ್ಮ ಶಾಲೆಯಲ್ಲೂ ಸಹಿತವಾಗಿ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ನಿಮಗೂ ಸಹಿತವಾಗಿ ಅದೊಂದು ಪ್ರೇರಣೆ ಆಗಲಿ ಅಂತಕ್ಕಂಥದ್ದು. ಎಲ್ಲ ಶಾಲೆಗಳಲ್ಲಿ ನಾವು ನೋಡಿದಾಗ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಬ್ಬ ಶಿಕ್ಷಕ ಮುಂದುವರೆದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಏನಂತಂದ್ರೆ ಅವರಿಗೆ ಪ್ರೇರಣೆ ಕೊಡುವುದರ ಬದಲಾಗಿ ಅವರನ್ನು ಕುಂದಿರಿಸುವಂಥ ಕಾರ್ಯಗಳೇ ಹೆಚ್ಚಾಗಿ ನಡೀತಿರುವಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವೆಲ್ಲವುಗಳನ್ನು ಮೀರಿ ಕೆಲಸ ಮಾಡುವಂಥ ಒಂದು ದೃಢ ಸಂಕಲ್ಪ ಇದೆಯಲ್ಲ, ಅದು ಏನಂತಂದ್ರೆ ನಾವು ದೇವರಿಗೆ ಸಲ್ಲಿಸ್ತಕ್ಕಂಥ ಒಂದು ಪ್ರಾರ್ಥನೆ. ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಮಗೆ ಸಾಕಷ್ಟು ವಿಘ್ನಗಳು ಬಂದೇ ಬರ್ತಾವೆ, ಸಾಕಷ್ಟು ತೊಂದರೆಗಳು ಬರ್ತಾವೆ. ಆದರೆ ಅದರ ಮಧ್ಯೆ ನಾವು ಅದನ್ನು ಬಿಡದೆ ದೃಢ ನಿರ್ಧಾರದಿಂದ ಮುಂದುವರಿತೇವಲ್ಲ, ಅದು ನಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಅಂತಕ್ಕಂಥದಕ್ಕೆ ಉದಾಹರಣೆ ಅಂತಕ್ಕಂಥದ್ದು. ಇಲ್ಲಿ ನಾವು ಜೀವನ ನಡೆಸ್ತಿರೋದೇ ಏನಂತಂದ್ರೆ ಈ ಒಂದು ಶಿಕ್ಷಕ ವೃತ್ತಿಯ ಮೂಲಕ. ನಾವಿಲ್ಲಿ ಮಕ್ಕಳಿಗೆ ಇಲ್ಲೇನಂದ್ರೆ ನಾವು ಯಾವುದೇ ರೋಡ್ ಕೆಲಸ ಮಾಡ್ತಾ ಇಲ್ಲ, ಒಂದು ಬಿಲ್ಡಿಂಗ್ ಕೆಲಸ ಮಾಡ್ತಾ ಇಲ್ಲ, ಬೇರೆ ಯಾವುದೇ ಇಲಾಖೆ ನೋಡಿದಾಗ ಇಲ್ಲಿ ಹ್ಯೂಮನ್ ಬೀಯಿಂಗ್ ನಾವು, ಯಾಕಂದ್ರೆ ಮಕ್ಕಳನ್ನು ನಿರ್ಮಾಣ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೆವು. ಆ ಮಕ್ಕಳಿಗೆ ಕಲಿಸಿದಲ್ಲಿ ಮುಂದೆ ಎಂದಾದರೂ ಒಮ್ಮೆ ಭೇಟಿಗೆ ಆದಲ್ಲಿ ಏನು ಮಾಡ್ತಾರೆ, ನಿಮಗೆ ಗೌರವಪೂರ್ವಕವಾಗಿ ಆತ್ಮೀಯತವಾಗಿ ಪ್ರೀತಿಯಿಂದ ಮಾತಾಡ್ಸ್ತಕ್ಕಂತೆ ನಮಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತಕ್ಕಂಥದ್ದು. ನಮ್ಮನ್ನು ನೋಡಿ ಏನರ ಅವ್ರು ದೂರ ಹೋದ್ರು ಅಂತಂದ್ರೆ ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನಾವು ತಿಳ್ಕೊಬೇಕು. ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕ ವೃಂದದವ್ರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ಏನಂತಂದರೆ, ಇಲ್ಲಿರ್ತಕ್ಕಂಥವ್ರಿಗೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣವನ್ನು ತಾವು ಕೊಡಿ ಅಂತಕ್ಕಂಥದ್ದು. ಇದಕ್ಕೆ ನಮಗೆ ಪೂರಕವಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ಸಂಪೂರ್ಣವಾದ ಮಟ್ಟದಲ್ಲಿ ನಮ್ಗೆ ಸಹಾಯ ಸಹಕಾರ ಇದೆ ಅಂತಕ್ಕಂಥದ್ದು. ಇನ್ನು ಮುಂದುವರೆದ ಭಾಗವಾಗಿ ಅವರು ಇನ್ನೂ ಒಂದು 2 ತರಬೇತಿಗಳನ್ನು ಇಟ್ಕೊಂಡಿದ್ದಾರೆ. ನಾವು ಹೇಮರಾಜ್ ಭಟ್ ಅವರ ಡೈರಿಯನ್ನು ಕುರಿತಂತೆ ಅಂತರಾಳದ ನುಡಿಗಳು, ಅಂದರೆ ನಮ್ಮ ವೃತ್ತಿಗೆ ಪೂರಕವಾಗಿ ವಾಸ್ತವಿಕವಾಗಿ ನಮ್ಮ ಶಾಲೆಗಳು ಹೇಗಿವೆ, ನಾನು ಹೇಗಿದ್ದೇನೆ, ನನ್ನ ಅಂತರಾತ್ಮ ಅಂದರೆ ನನ್ನ ಮನಸ್ಸಿನ ಒಳನೋಟಗಳು ಶಾಲೆಗೆ ಪೂರಕವಾಗಿ ಯಾವ ರೀತಿ ಇವೆ ಅಂತಕ್ಕಂಥದ್ದು, ಅದರ ಶಾಲೆಯ ಬಗ್ಗೆ ಮಕ್ಕಳ ಬಗ್ಗೆ ನನ್ನ ಕಳಕಳಿ ಏನಿದೆ ಅಂತಕ್ಕಂಥದ್ದು. ಅದೇನಂತಂದ್ರೆ ಹೇಮರಾಜ್ ಭಟ್ ಡೈರಿ, ಅದನ್ನು ಆ ಒಂದು ಡೈರಿಗೆ ಪೂರಕವಾಗಿ ಶಿಕ್ಷಕರ ವೃತ್ತಿ ಬದ್ಧತೆಯನ್ನು ಹೆಚ್ಚಿಸುವುದು ಹೇಗೆ ಅಂತಕ್ಕಂಥ ಅದರ ಬಗ್ಗೆ ತರಬೇತಿಯನ್ನು ನಾವು ಹಮ್ಮಿಕೊಳ್ತಾ ಇದ್ದೆವು. ಅದೇನಂತಂದ್ರೆ ನಮ್ಮ ತಾಲೂಕಿನಲ್ಲಿ ಆಗಬಾರ್ದದು, ಅದನ್ನು ಕೂಡಲ ಸಂಘದಲ್ಲಿ ಇಟ್ಕೊಳ್ಳೋಣ ಅಂತಕ್ಕಂಥದ್ದು ಮುಜಾಮಿಲ್ ಅವರು ಹೇಳಿದ್ದಾರೆ. ಅದಕ್ಕೆ ನಾವು ಒಂದೊಂದು CRCಯಿಂದ 6 ಅಥವಾ 7 ಜನರನ್ನು ನಾವು ತರಬೇತಿ ಕಳಿಸಿಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಶಿಕ್ಷಕರು ಸಹಿತವಾಗಿ ಆ ಒಂದು ತರಬೇತಿಯ ನಂತರ ಈ ಡೈಲಿ ಡೈರಿಯೊಂದಿಗೆ, ಅದು ಕಡ್ಡಾಯ ಅಂತಲ್ಲ, ಅದು ಏನಂತಂದ್ರೆ ಆ ಒಂದು ತರಬೇತಿಯನ್ನು ನಾವು ಕೊಡ್ತಾ ಇದ್ದೆವು. ಮುಂದೆ ಕ್ಲಸ್ಟರ್ ಹಂತದಲ್ಲಿ ನಾವು ಶಾಲೆಗೆ ಯಾವ ಸಮಯಕ್ಕೆ ಹೋದಂಥ ಸಮಯದಲ್ಲಿ ಶಾಲೆಯ ಪರಿಸ್ಥಿತಿ ಹೇಗಿತ್ತು, ನಂತರದಲ್ಲಿ ಮಕ್ಕಳಿಗೆ ನಾನು ಪಾಠ ಮಾಡೋಕ್ಕೆ ಹೋಗುವಂಥ ಪೂರ್ವದಲ್ಲಿ ಯಾವ ಪೂರ್ವ ಸಿದ್ಧತೆಯೊಂದಿಗೆ ಹೋದೆ ಅಥವಾ ಇಲ್ಲ,
ಯಾಕೆ ನಾನು ಪಾಠ ಮಾಡಿದೆ, ಮಕ್ಕಳಿಗೆ ತಿಳಿತೋ ಇಲ್ಲೋ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನೊಳಗೆ ಏನು ನಿಮ್ಮ ವಾಸ್ತವಿಕ ಒಂದು ಇದು ಬರ್ತದಲ್ಲ, ನಿಮ್ಮ ಮನಸ್ಸಿನ ಒಂದು ಆಲೋಚನೆಗಳು ಅದು ಪ್ರಕಟ ಆ ಒಂದು ಡೈರಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು. ಅದನ್ನು ಮುಂದುವರೆದ ಭಾಗವಾಗಿ ಅದು 1 ವಾರ ಇರ್ಬೋದು, 15 ದಿವಸ ಇರ್ಬೋದು, ಮುಂದೆ ಸಮಾಲೋಚನಾ ಸಭೆಗಳಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಸಹಿತವಾಗಿ ಆ ಒಂದು ಬರೆದಂಥ ಡೈರಿಯನ್ನು ಅಂದರೆ ಅಲ್ಲಿ ಏನೇನು ನಿಮ್ಮ ಆಲೋಚನೆಗಳಿರ್ತಾವೆ ಅವುಗಳನ್ನು ಹಂಚಿಕೆ ಮಾಡಿಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಈ ಒಂದು ಅಂದರೆ ವಿಶೇಷವಾದ ತರಬೇತಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ತಾವು ಯಾರಾದರೂ ಈ ಮೊದಲೇ ಆಸಕ್ತರಿದ್ರೆ, ಎಲ್ಲ ಶಾಲೆಗಳಿಂದ ಬಂದಿದ್ದೀರಿ, ನನಗೆ ಈ ತರಬೇತಿಗೆ ಹೋಗಲಿಕ್ಕೆ ಆಸಕ್ತಿ ಇದೆ ಅಂತಕ್ಕಂಥವ್ರು ಯಾರಾದರೂ ಇದ್ರೆ, ನಿಮ್ಮ ಶಾಲೆಯಲ್ಲಿ ಯಾರಾದರೂ ಇದ್ರೆ ಅಡ್ವಾನ್ಸ್ ಆಗಿ ತಮ್ಮ CRPಗಳ ಹತ್ರ ಹೆಸರು ಕೊಡಬೇಕು ಅಂತಕ್ಕಂಥದ್ದು. ಆ CRP ಅವರು ಬಂದು ಅಂದರೆ ಆ ಒಂದು ಯಾರು ತರಬೇತಿಗೆ ಹೋಗಿರ್ತಾರ ಆ ಒಂದು CRCಯಲ್ಲಿ ತರಬೇತಿಯಲ್ಲಿ ಅವರು ಭಾಗವಹಿಸಬೇಕಾಗ್ತದೆ. ಎಲ್ಲ ಶಿಕ್ಷಕರಿಗೂ ಸಹಿತವಾಗಿ ಅವರು ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಎಲ್ಲ ಒಂದು ಅಂದರೆ ಅವರಷ್ಟೇ ಹೋಗಿ ಬರೋದಲ್ಲ, ಇನ್ನೊಂದು ಏನಂತ ನಮ್ಮ ಇಲಾಖೆಯಲ್ಲಿ ಒಂದು ಎಲ್ಲರೂ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಎಲ್ಲರೂ ಯಾಕೆ ಮುಂದೆ ಬರೋದಿಲ್ಲ ಅಂತಂದ್ರೆ, ಮುಂದೆ ಬಂದೇವಂದ್ರೆ ನಮ್ಮನ್ನು RP ಮಾಡ್ತಾರೆ. ಆಮೇಲೆ ಪ್ರತಿ ತರಬೇತಿಗೂ ನಮ್ಮನ್ನು ಮುಂದೆ ಎಲ್ಲದಕ್ಕೂ ನಮ್ಮನ್ನು ಮುಂದೆ ನಿಂದಿರ್ತಾರೆ. ಅದಕ್ಕಾಗಿ RP ಆಗೋದಾ ಬೇಡ ಅಂತೇಳಿ ಒಂದಿಷ್ಟು ಜನ ಏನಂತಂದ್ರೆ ತಿಳಿದವ್ರು ಇದೆಲ್ಲ ಪ್ರಬುದ್ಧರು ಹಿಂದುಳಿಯುವಂಥ ಒಂದು ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಅದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಂತಕ್ಕಂಥದ್ದು. ಆ ರೀತಿ ಆಗಬಾರ್ದು ಅಂತಕ್ಕಂಥದ್ದು. ಇನ್ನು ನಿಮ್ಮ ಸೇವೆಗೆ ಸಂಬಂಧಪಟ್ಟಂತೆ, ಸರ್ವಿಸಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ದಲ್ಲಿ ಅಂದರೆ ನಿಮ್ಮ ಸೇವಾ ಪುಸ್ತಕ ಇರ್ಬೋದು, HRMS ಇರ್ಬೋದು, ESR ಮುಂದಿನ ನಿರ್ಮಾಣಗಳಲ್ಲಿ ನಾವು ಅನುಷ್ಠಾನಗೊಳಿಸ್ತಾ ಇದ್ದೆವು. ನಿಮ್ಮ ಸೇವೆಗೆ ಸಂಬಂಧಪಟ್ಟಂತೆ ನಾವು ಕೆಲಸ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೆವು. ನಿಮ್ಮಿಂದ ನಾವು ಕೇಳೋದೇನಂತಂದ್ರೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿ ಅಂತಕ್ಕಂಥದ್ದು. ಇಲ್ಲಿ ಚಂದ್ರು ಅವರು ಮಾಡಿದಾರಲ್ಲ, ಆ ರೀತಿಯಾದಂಥ ಒಂದು ದೃಢ ನಿರ್ಧಾರ ನಿಮ್ಮಲ್ಲಿಯೂ ಸಹಿತವಾಗಿ ಬರಲಿ ಅಂತಕ್ಕಂಥದ್ದು ನನ್ನ ಒಂದು ಸದಿಚ್ಛೆ. ಅದಕ್ಕೆ ಮತ್ತು ಅವರು ಚಂದ್ರು ಅವರು ಮಾಡ್ಯಾರ, ನಾನು ಮತ್ತೆ ಹೊಸೂರು ಸೇರಿ ಅವ್ನು ಬೈಬಾರ್ದು, ಮತ್ತು ಕೆಲಸ ಮಾಡೋಕೆ ಇದು ಮಾಡಬಾರ್ದು. ಎಲ್ಲರೂ ಸೇರಿ ನೀವು ಮಾಡಿದ್ರಿ, ನಮ್ಮನ್ನು ಅಲ್ಲಿ ಕರೆಸೋದ್ರಿಂದ ಮತ್ತು ನಮಗೂ ನಮಗೂ ಸಹಿತ ಬಯಸಿದ್ರೆ ಅನ್ನೋದು ಆಗಬಾರ್ದು. ನೀವು ಬಂದಿರಿ ಅಂತಂದ್ರೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಚೆನ್ನಾಗಿ ಮಾಡಿದ್ರಿ, ಇನ್ನೂ ಚೆನ್ನಾಗಿ ಮಾಡಿರಿ, ನಮ್ಮ ತಾಲೂಕಿಗೆ ಒಂದು ಮಾದರಿಯಾಗಿ ಇರಲಿ ಅಂತಕ್ಕಂಥದ್ದು. ಅದಕ್ಕೆ ನಾನು ಇವರು ಚಳಿಗೇರು ಹೇಳಿದ್ರಿ, ನೆಕ್ಸ್ಟ್ ಮುಂದಿನ ನಿಮ್ಮ ಶಾಲೆಗೆ ಇಟ್ಕೋತೀವ್ರಿ ಅಂತೇಳಿ. ಅದಕ್ಕಾಗಿ ಮುಂದಿನ ಒಂದು ಸಮಾಲೋಚನಾ ಸಭೆಯನ್ನು ನಾವು ಚಳಿಗೇರಿ ಸರ್ ಶಾಲೆಗೆ, ಕಂದಗಲ್ ಶಾಲೆಗೆ ಇಟ್ಕೊಳ್ಳೋನು, ಅವ್ರ ಶಾಲೆಗೆ ಸಹಿತವಾಗಿ ಇದು ಆಗಲಿ ಅಂತಕ್ಕಂಥದ್ದು, ಅವರ ನೇತೃತ್ವದಲ್ಲಿ ಆಗಲಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಇಲ್ಲಿದ್ದಂಥ ಎಲ್ಲ ಸರ್ವರಿಗೂ ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಲು ಬದಲಾವಣೆಗೆ ತಕ್ಕಂತೆ ನಾವು ಬದಲಾಗಿ ದೃಢ ನಿರ್ಧಾರ ಹಾಗೂ ಮನಸ್ಸನ್ನು ಮಾಡಿ ಮಕ್ಕಳನ್ನು ಆಶಾ ಕುಸುಮಗಳಂತೆ ಮಾಡಲು ಪ್ರಮುಖವಾಗಿ ಕಾರ್ಯಕರ್ತರಾಗಬೇಕು ಎಂಬುದನ್ನು ತಮ್ಮ ಮಾತಿನ ಮೂಲಕ ಉದ್ಘಾಟನಾ ನುಡಿಗಳನ್ನಾಡಿರುವಂತಹ ಮಾನ್ಯ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಮಾಲೋಚನಾ ಸಭೆ ಇರುವುದರಿಂದ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿರುವಂತಹ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲ ಮಹನೀಯರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನ ವಹಿಸಿರುವಂತಹ ಶ್ರೀಯುತ ಮಂಜುನಾಥ್ ಸರ್ ಹಾಗೂ ಶ್ರೀಯುತ ತಳೆವಾಡ ಸರ್ ಇವರಿಗೂ ಸಹಿತ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ APFನ ಕೋಆರ್ಡಿನೇಟರ್ಗೂ ಸಹಿತ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ LPS ಅಧ್ಯಕ್ಷರಾದಂತಹ ಶ್ರೀಯುತ ಜೋಗಿ ಸರ್ ಹಾಗೂ ಶ್ರೀಯುತ ಅಂತರಗೋಪಾಲ ಸರ್ ಇವರಿಗೂ ಸಹಿತ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನೆಚ್ಚಿನ CRPಗಳಾಗಿರುವಂತಹ ಶ್ರೀಯುತ ಸಾಲಾಪುರ್ ಸರ್ ಹಾಗೂ ಶ್ರೀಯುತ ತೋಟ ಸರ್ ಇವರಿಗೂ ಸಹಿತ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯಗಳಾಗಿರುವಂತಹ ಶ್ರೀಯುತ ಉಮೇಶ್ ಸರ್ ಇವರಿಗೂ ಸಹಿತ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಈ ಒಂದು ಸಮಾಜ ಸಭೆಗೆ ಆಗಮಿಸಿ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಮುಖವಾದ ಕಾರ್ಯಕರ್ತರು ಸಹಿತ ಆಗಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೆ, ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಮಹಿಳೆಯರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಶಾಲಾ ಶಿಕ್ಷಕ ವೃಂದದವರಿಗೂ ಸಹಿತ ತುಂಬ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಲಾಗುತ್ತದೆ. ಜೊತೆಗೆ ಮಕ್ಕಳು ಪ್ರದರ್ಶಿಸಿರುವಂತಹ ಗಣಿತದ TLMಗಳನ್ನ ವೇದಿಕೆಯನ್ನು ಅಲಂಕರಿಸುವಂತಹ ಮಹಿಳೆಯರೊಂದಿಗೆ ಎಲ್ಲರೂ ವೀಕ್ಷಿಸಬೇಕಂತ ತಮ್ಮಲ್ಲಿ ವಿನಯಪೂರ್ವಕ ಮನವಿ ಮಾಡಿಕೊಳ್ತಾ ಇದ್ದೇನೆ.